ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ಜೀವನದ ಯಶಸ್ಸಿನ ಅಳತೆ. ಒಬ್ಬ ಸನ್ಯಾಸಿ ದೇಶ ಪ್ರವಾಸ ಮಾಡ್ತಾ ಒಂದು ಊರಿಗೆ ಬಂದು ಕುಳಿತುಕೊತಾನೆ. ಅವನ ಹತ್ರ ಯಾವ ಬೆಲೆ ಬಾಳುವ ವಸ್ತುಗಳು ಕೂಡ ಇರೋದಿಲ್ಲ. ಅವನು ಎಲ್ಲಿ ಬೇಕಾದ್ರೂ ಇರ್ಬೋದಾಗತ್ತೆ, ಮಲ್ಕೊಳ್ಬಹುದಾಗಿರುತ್ತೆ. ಹೀಗಿರುವಾಗ ಒಂದು ದಿನ ಒಂದು ಅಜ್ಜಿಯ ಜೋಪಡಿ ಮೇಲೆ ಸಾಯಂಕಾಲ ಊಟವನ್ನ ಮುಗಿಸಿ ಮಲ್ಕೊಂಡಿರ್ತಾರೆ. ಹೀಗೆ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿದ್ದೆಗೆ ಜಾರಿದ ನಂತರ ರಾತ್ರಿ ಕಳೆದು ಇನ್ನೇನ್ ಬೆಳಕಾಗ್ಬೇಕು ಆ ಹೊತ್ನಲ್ಲಿ ಎಲ್ಲಿಯೋ ದೂರದಲ್ಲಿ ಯಾರೋ ಅಳುವ ಧ್ವನಿ ಕೇಳುತ್ತೆ. ಸನ್ಯಾಸಿ ಕಣ್ತೆರೆದು ಎದ್ಕೊಳ್ತ್ಕೋತಾರೆ. ಸದ್ದು ತುಂಬಾ ದೂರದಿಂದ ಬರ್ತಾ ಇರುತ್ತೆ. ನಂತರ 4-6 ಧ್ವನಿಗಳು ಸೇರ್ಕೊಳುತ್ತೆ. ಒಂದಷ್ಟು ಜನ ದಡ ದಡ ಅಂತ ಓಡಾಡ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆಗೆ. ಅವನು ಹಾಗೆಯೇ ಕುಳಿತುಕೊಂಡು ಗಮನಿಸ್ತಾ ಇರ್ತಾರೆ. ಮತ್ತಷ್ಟು ಜನ ಆ ಕಡೆಗೆ ಈ ಕಡೆಗೆ ಓಡಾಡ್ತಿರ್ತಾರೆ. 10 ನಿಮಿಷಗಳ ನಂತರ ಸನ್ಯಾಸಿ ಮಲ್ಕೊಂಡಿದ್ದ ಮನೆಯಿಂದ ಒಬ್ಬ ತರುಣಿ ಹೊರಗಡೆ ಬಂದು, ಅಜ್ಜಿ ಬಾಗ್ಲು ಹಾಕೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಹೋಗಿ ಒಂದ್ ಅರ್ಧ ಗಂಟೆ ನಂತರ ಬಂದು ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ ಹಿಂದಿನ ಬೀದಿಯ ರಾಮಣ್ಣ ಸತ್ತು ಹೋಗಿದ್ದಾರೆ, ಅದಕ್ಕಾಗಿ ಇಷ್ಟೊಂದು ಆರ್ಭಟ ನಡೀತಾ ಇದೆ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಹೌದಾ, ಹಾಗಾದ್ರೆ ಅವರು ಸ್ವರ್ಗಕ್ಕೆ ಹೋದ್ರ ನರ್ಕಕ್ಕೆ ಹೋದ್ರ ಅಂತ ಗೊತ್ತಾಯ್ತಾ ನಿನ್ಗೆ ಅಂತ ಕೇಳ್ತಾರೆ. ಅಜ್ಜಿ, ತುಂಬಾ ಜನ ಸೇರಿದ್ರು, ಎಲ್ಲರೂ ಅವ್ರವ್ರ ವಿಷಯಗಳನ್ನ ಮಾತಾಡ್ಕೊಳ್ತಾ ಇದ್ರು, ನಾನು ಅದನ್ನೇನು ಗಮನಿಸ್ಲೇ ಇಲ್ಲ, ಸುಮ್ಮನೆ ಮನೆಗೆ ಬಂದ್ಬಿಟ್ಟೆ ಅಂತ ಮಗು ಹೇಳುತ್ತೆ. ತರುಣಿ ಹೇಳಿದ್ದನ್ನ ಕೇಳಿ ಅಜ್ಜಿಗೆ, ಸರಿ ಬಿಡು, ಅವರು ಸ್ವರ್ಗಕ್ಕೆ ಹೋಗಿರ್ತಾರೆ ಅಂತ ಹೇಳ್ತಾರೆ. ಹೇಗ್ ಸತ್ನಂತೆ ಅಂತ ಕೇಳಿದಾಗ, ಹಾಗೆ ಮಲ್ಕೊಂಡಿದ್ರಂತೆ, ನೀರ್ ಕುಡಿಬೇಕು ಅನಿಸ್ತು ಅಂತ ಹೆಂಡತಿ ಕೇಳಿದ್ದಾರೆ. ಹೋಗಿ ತರೋಷ್ಟ್ರಲ್ಲಿ ಜೀವ ಹೊಟ್ಟೋಗಿದೆ ಅಜ್ಜಿ ಅಂತ ಹೇಳ್ತಾಳೆ. ಸನ್ಯಾಸಿ ಇದನ್ನೆಲ್ಲ ಕೇಳಿಸ್ಕೊಂಡು, ಅವ್ರು ಹೇಗೆ ಡಿಸೈಡ್ ಮಾಡಿದ್ರು ಸ್ವರ್ಗಕ್ಕೆ ಹೋಗಿದಾರ ನರ್ಕಕ್ಕೆ ಹೋಗಿದಾರ ಅನ್ನೋದು ಕುತೂಹಲದ ಪ್ರಶ್ನೆ ಆಗುತ್ತೆ. ಬೆಳಗ್ಗೆ ಆಯ್ತು, ಅಜ್ಜಿಯನ್ನೇ ಕಾಯ್ತಾ ಇದ್ದಂತಹ ಸನ್ಯಾಸಿ ಅಜ್ಜಿ ಬಂದಿದ ತಕ್ಷಣ ಕೇಳ್ತಾರೆ, ನೀವು ಹೇಗೆ ಡಿಸೈಡ್ ಮಾಡಿದ್ರಿ ಅವರು ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರ್ಕಕ್ಕೆ ಹೋಗಿದಾರಾ ಅಂತ ಕೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನೋಡಪ್ಪ, ನಮ್ಮೂರಿನಲ್ಲಿ ಒಂದು ವಾಡಿಕೆ ಇದೆ, ಯಾರಾದ್ರೂ ಸತ್ತಾಗ ಅವರನ್ನ ನೋಡೋದಕ್ಕೆ ಒಂದಿಷ್ಟು ಜನ ಬಂದು ಅವ್ರ ಬಗ್ಗೆ ಒಳ್ಳೆ ಮಾತನಾಡಿದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಅದೇ ಯಾರೂ ಬರ್ದೆ ಅವ್ರ ಬಗ್ಗೆ ಬಂದರು ಕೆಟ್ಟ ಮಾತುಗಳನ್ನೇ ಆಡ್ತಾ ಇದ್ರೆ ಅವರು ನರ್ಕಕ್ಕೆ ಹೋಗಿದ್ದಾರೆ ಅಂತ. ಈ ಆಸಾಮಿ ತುಂಬಾ ಒಳ್ಳೆಯವನೇ ಆಗಿದ್ದ, ಹಾಗಾಗಿ ಅವನು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸನ್ಯಾಸಿಗೆ ಅಜ್ಜಿಯ ಮಾತು ಅರ್ಥ ಆಗತ್ತೆ. ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದು ತಿಳಿಯುತ್ತೆ. ಈ ಕಥೆಯಿಂದ ನಾವು ಕಲಿಬೇಕಾಗಿರೋದು ಏನು ಅಂತ ಅಂದ್ರೆ, ಇದ್ದಷ್ಟು ದಿನ ಆದಷ್ಟು ಒಳ್ಳೆತನದಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆತನ ಮಾಡಬೇಕು. ಒಳ್ಳೆತನ ಒಂದೇ ಜೀವನದಲ್ಲಿ ನಾವು ಇದ್ದಾಗ್ಲೂ ಮತ್ತು ಹೋದಾಗ್ಲೂ ನಮ್ಮನ್ನ ಕಾಪಾಡೋದು. ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 4 ಜನ ನಮ್ಮನ್ನ ನೆನೆಸ್ಕೋತಾರೆ ನಾವು ಮಾಡಿರೋ ಕೆಲಸಗಳಿಂದ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.